Hi everyone. So after 9 months of motherhood, ಒಂದು ಬ್ರೇಕ್ ತಗೊಂಡು ಈಗ ಫೈನಲಿ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಆಫೀಸ್. ಸೊ ಐ ಆಮ್ ಸೀರಿಯಸ್ಲಿ ಮಿಕ್ಸ್ಡ್ ಫೀಲಿಂಗ್ ಇದೆ ನನಗೆ. ಐ ಆಮ್ ಎಕ್ಸೈಟೆಡ್ ಅಂಡ್ ಅಟ್ ದ ಸೇಮ್ ಟೈಮ್ ನರ್ವಸ್ನೆಸ್ ಪ್ರತಿಯೊಂದು ಇದೆ. ಒಂದ್ ಏನಂತ ಹೇಳಿದ್ರೆ ನನ್ನ ಮಗ ಫುಲ್ ಡೇ ಹೇಗಿರ್ತಾನೆ ಅಂತ, ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ ನಾನು ಆಫೀಸಲ್ಲಿ ಹೇಗಿರ್ತೀನಿ ಅಂತ. ಸೊ ನೋಡೋಣ ಹೇಗೆ ಹೋಗುತ್ತೆ ಫುಲ್ ಡೇ ಅಂತ. ಐ ಆಮ್ ಶೇರಿಂಗ್ ಮೈ ಫುಲ್ ಡೇ ವಿಡಿಯೋ ವಿತ್ ಯು ಗೈಸ್. ಲೆಟ್ ಸಿ ಹೌ ದ ಡೇ ಗೋಸ್. ಈ ಚೋಟಾ ಪ್ಯಾಕೆಟ್ ನ ನಾನು ಬಿಟ್ಟು ಹೋಗ್ಬೇಕು ಇವತ್ತು. ಗಾಡ್. ಸೊ ಐ ಆಮ್ ಆಲ್ಮೋಸ್ಟ್ ರೆಡಿ. ಇಟ್ ಫೀಲ್ಸ್ ವೆರಿ ಸ್ಟ್ರೇಂಜ್ ಆಯ್ತಾ, ಮತ್ತೆ ಆಫ್ಟರ್ 9 long months ಈ ತರ ಮತ್ತೆ ರೆಡಿ ಆಗ್ತಿರೋದು. ಬಟ್ ಖುಷಿ ಆಗ್ತಿದೆ. ಐ ಆಮ್ ಗೆಟಿಂಗ್ ಬ್ಯಾಕ್ ಟು ಮೈ ರುಟೀನ್ ಅಂತ. So yes, let's get going. So before becoming a mom, getting ready to office ಅಂತ ಹೇಳಿದ್ರೆ ತುಂಬಾ ಸಿಂಪಲ್. ಎದ್ದೇಳು, ರೆಡಿ ಆಗು, ಆಫೀಸ್ ಹೊರಡು. ಬಟ್ ಇವಾಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಚಿಕ್ಕ ಚಿಕ್ಕ ವಿಷಯನೂ ಎಷ್ಟು ಎಕ್ಸ್ಟ್ರಾ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ರೆ, ಗೆಟಿಂಗ್ ರೆಡಿ ಟು ಆಫೀಸ್ ಅಂತ ಹೇಳಿದ್ರೆ ನಾನ್ ಮಾತ್ರ ರೆಡಿ ಆಗೋದಲ್ಲ, ಅವನು ರೆಡಿ ಮಾಡೋದು ಅಂತ. ಅಂಡ್ ಇವತ್ತಂತೂ ಸುಮಾರು ತಿಂಗಳಾದ್ಮೇಲೆ ಹೋಗ್ತಿರೋದ್ರಿಂದ ಐ ವಾಸ್ ಸರ್ಚಿಂಗ್ ಫಾರ್ ಮೈ ID ಎವ್ರಿವೇರ್. ಲ್ಯಾಪ್ಟಾಪ್ ಅಲ್ಲಿ, ಲ್ಯಾಪ್ಟಾಪ್ ಚಾರ್ಜರ್ ಅಲ್ಲಿ, ಇದ್ರ ಮಧ್ಯ ಅವನದು ಟಾಯ್ಸ್ ಅಲ್ಲಿ, ಅವನ್ ಫೀಡಿಂಗ್ ಬಾಟಲ್ ಅಲ್ಲಿ. ಬಟ್ ಹಾನೆಸ್ಟ್ಲಿ ಐ ಆಮ್ ಜಸ್ಟ್ ಲವಿಂಗ್ ದಿಸ್ ಹೋಲ್ ಪ್ರೋಸೆಸ್, ಲೈಕ್ ಮೀ ಆ್ಯಂಡ್ ಬೇಬಿ ಆ್ಯಂಡ್ ಮೈ ವರ್ಕ್ ಆಲ್ಸೋ. ನಾನು ರೆಡಿ ಅಂದ್ರೆ ತುಂಬಾ ಏನ್ ರೆಡಿ ಆಗಲ್ಲ, ಒಂದು ಸಿಂಪಲ್ BB ಕ್ರೀಮ್ ಹಚ್ಕೋತೀನಿ ಅಷ್ಟೇ. Of course, bindi. Without bindi, we are incomplete. Sadyaka, I'm obsessed with lipsticks. So almost done. ನಾನು ರೆಡಿ ಆಗ್ತಿದ್ನಲ್ಲ, ಸ್ಪೇಸ್ ಇಟ್ ವಾಸ್ ಲೈಕ್ ಕ್ಲೀನ್ ಅಂಡ್ ಆರ್ಗನೈಸ್ಡ್. ಬಟ್ ಇವಾಗ ನೋಡ್ತಿದ್ದೀರಾ ಬೇಬಿ ಟಾಯ್ಸ್ ಎಲ್ಲ ಇದೆ. ಸೊ ಐ ಥಿಂಕ್ ದಿಸ್ ಇಸ್ ನ್ಯೂ ನಾರ್ಮಲ್ ಗೈಸ್ ಅಲ್ವಾ. ಬಟ್ ಈ ವಿಡಿಯೋ ನಮ್ಮ ಅಮ್ಮ ನೋಡ್ತಿದ್ರೆ ಖಂಡಿತ ಬೈಕೋತಿರ್ತಾರೆ, ನೀನ್ ಮುಂಚೆ ನಾನು ಕ್ಲೀನ್ ಆಗಿರ್ಲಿಲ್ಲ ಅಂತ. ಹಾನೆಸ್ಟ್ ಆಗಿ ಇರ್ಬೇಕಂದ್ರೆ ಗೋಯಿಂಗ್ ಬ್ಯಾಕ್ ಟು ಆಫೀಸ್, ನಾವು ಮತ್ತೆ ವರ್ಕ್ ಮಾಡಬೇಕು, 9 hours ಅಲ್ಲಿ ಇರ್ಬೇಕು. ಇಟ್ಸ್ ನಾಟ್ ಎಟ್ ಆಲ್ ಎ ಡಿಫಿಕಲ್ಟ್ ಪಾರ್ಟ್. ದ ಡಿಫಿಕಲ್ಟ್ ಪಾರ್ಟ್ ಇಸ್ ಲಿವಿಂಗ್ ಯೋರ್ ಬೇಬಿ ಅಟ್ ಹೋಮ್. ಅಂಡ್ ಐ ಥಿಂಕ್ ಅದು ಎವ್ರಿ ಮಾಮ್ಗೆ ಅದು ರಿಲೇಟ್ ಆಗುತ್ತೆ. ಅಂಡ್ ನಮ್ಗೆ ಅನ್ಸ್ತಾನೆ ಇರುತ್ತೆ ಲೈಕ್ ಆಮ್ ಐ ಡೂಯಿಂಗ್ ದ ರೈಟ್ ಥಿಂಗ್, ನಾವು ಕರೆಕ್ಟ್ ಮಾಡ್ತಿದೀವ ಇಲ್ವಾ ಅಂತ. ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ ವಿ ವಾಂಟ್ ಟು ಕಂಟಿನ್ಯೂ ಅವರ್ ಡ್ರೀಮ್ಸ್, ಅವರ್ ಕೆರಿಯರ್ ಆಲ್ಸೋ. ಆಫೀಸ್ ಕ್ಯಾಂಪಸ್ ಅಲ್ಲಿ ಓಡಾಡ್ತಿರ್ಬೇಕಾದ್ರೆ ಒಂದು ಸ್ಟ್ರೇಂಜ್ ಫೀಲಿಂಗ್. ಪ್ರತಿಯೊಂದು ಬಿಲ್ಡಿಂಗ್ಸ್, ಕ್ಯಾಂಪಸ್ ಎಲ್ಲ ಸೇಮ್ ಇದೆ. ಬಟ್ ದ ಥಿಂಗ್ ಇಸ್ ಐ ಫೆಲ್ಟ್ ಲೈಕ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಪರ್ಸನ್, ಅಂಡ್ ಅಫ್ ಕೋರ್ಸ್ ಅ ಪ್ರೌಡ್ ವರ್ಕಿಂಗ್ ಮಾಮ್ ಟ್ರೈಂಗ್ ಟು ಬ್ಯಾಲೆನ್ಸ್ ಟು ಬ್ಯೂಟಿಫುಲ್ ವರ್ಲ್ಡ್ಸ್. ಅಜರ್, ನಾ ವಾಪಸ್ ಬಂದಿದ್ದೆ, ಹೆಂಗ್ ಅನ್ಸ್ತಿದೆ ಹೇಳು? ಏನೋ ಅನ್ನಿಸ್ತಾ ಇಲ್ಲ. ಏನಾರು ಒಂದು ಹೇಳು, ಏನ್ ಅನ್ಸ್ತಿದೆ? ವೆಲ್ಕಮ್ ಬ್ಯಾಕ್. ಇಷ್ಟು ಬ್ಯಾಡ್ ಇಂಟ್ರೋ ನನಗೆ. ನಿಂಗೆ ಏನ್ ಅನ್ಸ್ತಿದೆ ನಾ ವಾಪಸ್ ಬಂದಿದ್ದು? ತುಂಬಾ ಖುಷಿ ಆಗ್ತಾ ಇದೆ. ಇವಳ ತರ ಫ್ರೆಂಡ್ ನಾನು ಎಷ್ಟು ಮಿಸ್ ಮಾಡ್ಕೋತಾ ಇದೆ ಗೊತ್ತಾ. ಒಂದ್ ವರ್ಷ ಆಯ್ತಾ? 1 ವರ್ಷದಿಂದ ನನ್ಗೆ ಯಾರು ಫ್ರೆಂಡ್ ಸಿಕ್ಕಿರ್ಲಿಲ್ಲ. ನಿಜ ಹೇಳು. ಇರಿಟೇಷನ್ ಗಾಯ್ಸ್, ಇರಿಟೇಷನ್. ಕೆಲಸ ಎಲ್ಲ ಮುಗಿಸಿ ಫಸ್ಟ್ ಡೇ ಅಲ್ವಾ, ಸೊ ಸ್ವಲ್ಪ ಬೇಗನೆ ಹೊರಟೆ. ಅಂಡ್ ಐ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್. ಏನಕ್ಕಂತ ಹೇಳಿದ್ರೆ ಮದರ್ಹುಡ್ ಅನ್ನೋದು ನನ್ನ ಜರ್ನಿನ ಸ್ಟಾಪ್ ಮಾಡಲಿಲ್ಲ. ಜಸ್ಟ್ ಮೇಡ್ ಇಟ್ ಸ್ಟ್ರಾಂಗರ್ ಆ್ಯಂಡ್ ಮೋರ್ ಮೀನಿಂಗ್ಫುಲ್. ಸೊ ಹಾಯ್ ಎವ್ರಿವನ್, ಫೈನಲಿ ಐ ಆಮ್ ಬ್ಯಾಕ್ ಟು ಹೋಮ್ ನೌ. ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ 9 months ನಾನು ಆಫೀಸ್ಗೆ ಹೋಗಿದ್ದೆ. ಸ್ಟಾರ್ಟಿಂಗ್ ನಂಗೆ ತುಂಬ ಸ್ಟ್ರೇಂಜ್ ಅನ್ನಿಸ್ತು, ಎಲ್ಲರೂ ಅಷ್ಟು ತಿಂಗಳಾದ್ಮೇಲೆ ನೋಡಿದ್ದು. ಬಟ್ ಅಟ್ ದಿ ಸೇಮ್ ಟೈಮ್ ಐ ಆಮ್ ಸೋ ಹ್ಯಾಪಿ. ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಮುಂದಿನ ದಿನಗಳು. ನಾನು ಇನ್ನೂ ಇದೇ ತರ ಜರ್ನಿ ವಿಡಿಯೋಸ್ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ನೋಡೋಣ. ಆಫ್ಟರ್ ಅ ಲಾಂಗ್ ಡೇ ಅಟ್ ವರ್ಕ್, ಕಮಿಂಗ್ ಬ್ಯಾಕ್ ಟು ಹೋಮ್, ನನ್ನ ಮಗ ಆಟಾಡ್ತಿರೋದು ನೋಡಿದ್ರೆ ನನ್ನ ಮೈಂಡಲ್ಲಿ ಒಂದೇ ಬರೋದು ವರ್ಕ್, ರೆಸ್ಪಾನ್ಸಿಬಿಲಿಟಿ ಅಂಡ್ ಎವ್ರಿಥಿಂಗ್ ಎಲ್ಸ್. ವೆಯ್ಟ್ ಮಾಡ್ಬೋದು, ಬಿಕಾಸ್ ಈ ತರ ಮೂಮೆಂಟ್ಸ್ what truly matters, and that's why we are doing all these things, right?
ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಸ್ಮಾಲ್ ಮೂಮೆಂಟ್ ನನ್ನ ಲೈಫಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.